ತೇರ್ಗಡೆಯಾಗಿ ಆಯ್ಕೆಯಾಗಿರುವಂಥ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿರುವಂಥ ಈ ಅಭಿನಂದನಾ ಸಮಾರಂಭದ ಸಾನ್ನಿಧ್ಯ ವಹಿಸಿರುವಂಥ ಪೂಜ್ಯ ಗುರುಗಳಾದ ಮಾದಯ್ಯನವರೇ, ಜನಪದ ಸಾಹಿತಿಗಳು ಹಾಗೂ ಕರ್ನಾಟಕ ಜಾನಪದ ಅಕಾಡೆಮಿಯ ಕೊಪ್ಪಳ ಜಿಲ್ಲಾ ಸದಸ್ಯರಾಗಿರುವಂಥ ಜೀವನ್ ಸಾರ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಸಂಸ್ಥೆಯ ಮುಖ್ಯಸ್ಥರು ಆಗಿರುವಂಥ ಸ್ನೇಹಿತರಾದ ನಾಗೇಶ್ ವಕೀಲ್ರೆ, ಶಂಕರಗೌಡ್ರೆ, ನಮ್ಮ ಪತ್ರಕರ್ತ ಸ್ನೇಹಿತರಾಗಿರುವಂಥ ಅಂಬರೀಷ್ ಹಲಬನೂರವರೇ, ಪಂಪಾಪತಿಯವರೇ, ಅಂಬಣ್ಣ ಸಾಸನ್ಮರಿಯವರೇ, ಇತರ ಎಲ್ಲ ಶಿಕ್ಷಕ ಸ್ನೇಹಿತರೆ, ಈ ಸಂಸ್ಥೆಯ ಎಲ್ಲ ಗುರುವೃಂದದವರೇ, ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಪಾಲಕರೇ, ಮುದ್ದು ಮಕ್ಕಳೇ, ಅಭಿನಂದನಾ ಸಮಾರಂಭ ಅಂದ್ರೆ ಸಡಗರ ಇರ್ತದೆ, ಸಂತಸ ಇರ್ತದೆ, ಹರ್ಷ ಇರ್ತದೆ. ಇದೊಂದು ಜಾತ್ರೆ ನಿಮಗೋಸ್ಕರ. ಈ ಜಾತ್ರೆಯಲ್ಲಿ ಕೂಗಾಟ, ಚೀರಾಟ, ಮಾತು ಕತೆ, ಹಾಡು, ನೃತ್ಯ ಇವೆಲ್ಲ ಇದ್ದಿದ್ರೆ ಜಾತ್ರೆ ಆಗಲ್ಲ. ಹಾಗಾಗಿ ನಿಮ್ಗೆ ಜಾತ್ರೆ ನೋಡ್ಬೇಕನ್ನುವಂಥ ಆಸೆ ಇದೆ. ಜಾತ್ರೆ ನೋಡ್ಬೇಕಂತ ಆಸೆ ಇರುವವರಿಗೆ ಮಾತು ಕೇಳೋ ಇಚ್ಛೆ ಇರಲ್ಲ. ನಿಮಗೆ ಜಾತ್ರೆ ನೋಡಬೇಕು, ಹಾಡು ಕೇಳಬೇಕು ಅಂತ ಬಂದಿದ್ದೀರಿ. ನಾನು ಮಾತಾಡಿ ಬೇಜಾರು ಮಾಡಲ್ಲ. ಆದರೂ ಮಕ್ಕಳು ಸಹ ಇನ್ನೂ ಮಾತಾಡ್ತಾ ಇದ್ದಾರೆ. ನಾನು ಮಾತಾಡಲ್ಲ ಅಂದ್ರೂ ನೀವು ಹಂಗೆ ಮಾತಾಡ್ತಾ ಇದ್ದೀರಿ. ನಾನು ಮಾತಾಡಲ್ಲ ಅನ್ನೋ ಕಾರಣಕ್ಕಾಗಿ ನೀವೆಲ್ಲರೂ ಸೈಲೆಂಟ್ ಆದ್ರಿ. ಈಗ ನಾನು ಮಾತಾಡ್ತೇನೆ ಅಂದರೆ ಮತ್ತೆ ನೀವು ಮಾತಾಡ್ತೇನೆ. ಅದಕ್ಕೋಸ್ಕರ ನಾನು ಹೆಚ್ಚಿಗೆ ಮಾತಾಡಲ್ಲ. ಈ ನವೋದಯ, ಕಿತ್ತೂರು, ಸೈನಿಕ ಈ ಶಾಲೆಗಳು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಜೊತೆಗೆ ಇಡೀ ಬದುಕನ್ನೇ ಸುಂದರವಾಗಿ ಮಾಡ್ತಾರೆ. ಅದು ಹೇಗೆ ಸಾಧ್ಯ? ನೀವು ನಿಮ್ಮ ಮಕ್ಕಳನ್ನ ಸೈನಿಕಿಗೆ ಆಯ್ಕೆ ಆಗ್ಬೇಕು, ನನ್ನ ಮಗ ಮಗಳು ಅಂತೇಳಿ ಇಷ್ಟಪಡೋದು ಬೇಕಾಗಿಲ್ಲ. ಫಸ್ಟ್ ಇಷ್ಟಪಡಿ, ಆಗದೇ ಇದ್ರೆ ಚಿಂತೆ ಮಾಡೋ ಅಗತ್ಯ ಇಲ್ಲ. ಹಾಗೇನೆ ನವೋದಯಕ್ಕೆ ಆಗಲಿ ಅಂತೇಳಿ ಇಷ್ಟಪಡೋಣ, ಆಗದೇ ಇದ್ರೆ ದುಃಖ ಪಡುವಂತ ಅನಿವಾರ್ಯ ಇಲ್ಲ. ಯಾಕಂದ್ರೆ ನಿಮ್ಮ ಮಕ್ಕಳು ನವೋದಯ ಕೋಚಿಂಗ್ ಕಲ್ತಾರಂದ್ರೆ ಸಾಕು, ಇಡೀ ಜೀವನ ಪರ್ಯಂತ ಅವರು ಗಣಿತದಲ್ಲಿ ಪರಿಣಿತರಾಗ್ತಾರೆ. ಜೀವನ ಪರ್ಯಂತ ಕನ್ನಡ ವ್ಯಾಕರಣದಲ್ಲಿ ಅವರು ಪರಿಣಿತರಾಗ್ತಾರೆ. ಇದು ನಾನು ಯಾರೋ ಕೇಳಿದ್ದು, ಕಿವಿಲಿ ಕೇಳಿದ್ದು ಹೇಳೋ ಮಾತಲ್ಲ, ನಾನು ಅನುಭವದಿಂದ ಹೇಳ್ತಾ ಇದ್ದೆ. ನಾವು ಡಿಗ್ರಿ ಹುಡುಗರಿಗೆ KS ಪಾಸ್ ಆದವ್ರನ್ನ, ತಹಶೀಲ್ದಾರ್ಗಳನ್ನ, DSPಗಳನ್ನ ಇಂಥವ್ರನ್ನ ಕರೆಸಿ ಕೋಚಿಂಗ್ ಕೊಡಿಸ್ತೀವಿ. ಅವ್ರಿಗೆ ಒಂದಿಷ್ಟು ಇಂಪ್ರೆಷನ್ ಆಗಲಿ ಅಂತ ಹೇಳಿ. ನನ್ನ ಮಾತು ಕೇಳಿದ್ರೆ ನೀವು ಇಂಪ್ರೆಸ್ ಆಗ್ತೀರಿ ಅಂತ ಈಗ ನನ್ನ ಕರೆಸಿದ್ದಾರೆ. ನನ್ನ ಯಾಕೆ ಕರೆಸಿದ್ದಾರೆ? ನನ್ನ ಕರೆಸೋದಕ್ಕೆ ಕಾರಣ ಇದೆ. ನನ್ನ ಮಾತು ಕೇಳಿದ್ರೆ ನಿಮ್ಗೆ ಇಂಪ್ರೆಸ್ ಆಗ್ತಾರೆ. ಯಾಕಂದ್ರೆ ನಿಮಗೆ ಅನುಭವ ಇದ್ದೀಗ. ಯಾವುದ್ರಲ್ಲಿ ಅನುಭವ ಇದೆ ನಿನಗೆ? ನನಗೆ ಯಾವುದ್ರಲ್ಲಿ ಅನುಭವ ಇದೆ ಅಂದ್ರೆ, ನಾನು ಸೈನಿಕ ಓದಿಲ್ಲ, ನವೋದಯ ಓದಿಲ್ಲ, ಗಣಿತ ಗೊತ್ತಿಲ್ಲ, ವಿಜ್ಞಾನ ಮೊದಲೇ ಗೊತ್ತಿಲ್ಲ, ಇಂಗ್ಲಿಷ್ ಬರೋದೇ ಇಲ್ಲ. ಆದ್ರೂ ನಂದೇ ಕಲಿಸ್ಯಾರ, ಅನುಭವ ಇದೆ ಅಂತ ಕಲಿಸ್ಯಾರ. ಯಾವುದ್ರಲ್ಲಿ ಅನುಭವ ಇದೆ ಅಂದ್ರೆ, ನನ್ನ ಮಕ್ಕಳಿಗೆ ನಾನು ನವೋದಯ ಕೋಚಿಂಗ್ ಕೊಡಿಸಿದ್ದೀನಿ. ನನ್ನ ಮಕ್ಕಳಿಗೆ ನವೋದಯ ಕೋಚಿಂಗ್ ಕೊಡಿಸಿದ್ರಿಂದ ಅವರು ಇವತ್ತು ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ. ಅದು ಸಾಧ್ಯ ಆಗಿದೆ ಅಂತ. ಒಬ್ಬ ಮಗಳು ಆಗಿಲ್ಲ ಅಂದ್ರೆ ಆಕಿ ಡಲ್ ಆಗಿಲ್ಲ. ಕಾಲೇಜಿಗೆ ಹೋಗದೇನೆ ಆಕೆ ಗೋಲ್ಡ್ ಮೆಡಲ್ ತಗೊಂಡಿದ್ದಾಳೆ ರಾಯಚೂರು ಯೂನಿವರ್ಸಿಟಿಗೆ. ಕಾಲೇಜಿಗೆ ಹೋಗಿಲ್ಲ. ಅದಕ್ಕೋಸ್ಕರ
ನಾನು ಪಾಲಕ ಬಂಧುಗಳಲ್ಲಿ ವಿನಂತಿ ಮಾಡೋದೇನೆಂದ್ರೆ, ನೀವು ಯಾವುದೇ ಕಾರಣಕ್ಕೂ ಮಕ್ಕಳ ಆಯ್ಕೆ ಆಗಿಲ್ಲ, ಸೈನಿಕಕ್ಕೆ ಆಯ್ಕೆ ಆಗಿಲ್ಲ, ಮೊರಾರ್ಜಿಗೆ ಆಯ್ಕೆ ಆಗಿಲ್ಲ, ನವೋದಯಕ್ಕೆ ಆಯ್ಕೆ ಆಗಿಲ್ಲ, ಯಾವುದಕ್ಕೂ ಆಯ್ಕೆ ಆಗಿಲ್ಲ ಅಂದ್ರೆ ಮಕ್ಕಳು ಬುದ್ಧಿವಂತರಾಗಿಯೇ ಹೊರಗಡೆ ಬರ್ತಾರೆ ಅನ್ನುವಂಥ ಕಾನ್ಫಿಡೆನ್ಸ್ ಇರಲಿ. ನನಗೆ ಒಂದು ಆಶ್ಚರ್ಯ ಏನಂದ್ರೆ, ನಮ್ಮ 2 ಕಾಲೇಜ್ ಅದಾವ, 2 ಕಾಲೇಜ್ ಸೇರಿದ್ರೆ ಇಷ್ಟು ಮಕ್ಕಳು ಸೇರಲ್ಲ. ನಾವು ಇಲ್ಲೇ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ, ಇಷ್ಟು ಮಕ್ಕಳು ಇರಲ್ಲ. ಬೇರೆ ಬೇರೆ ಫಂಕ್ಷನ್ಗಳನ್ನು ಮಾಡ್ತಾರಲ್ಲ, ಇಷ್ಟು ಜನ ಸೇರಿರಲ್ಲ. ಇಡೀ ತಾಲೂಕಿನ ಶಿಕ್ಷಕರು, ತಾಲೂಕಿನ ಆಡಳಿತ ಮಂಡಳಿಗಳು ಎಲ್ಲ ಸೇರಿ ಒಂದು ಕಾರ್ಯಕ್ರಮ ಮಾಡಿರ್ತಾರೆ, ಇಷ್ಟು ಜನ ಇರಲ್ಲ. ಇದೇನು ಅಮೋಘ! ಹೆಸರೇ ಅಮೋಘ ಸಿದ್ದೇಶ್ವರ, ಜನರು ಕೂಡ ಅಮೋಘ ಸ್ಥಿತಿಯಲ್ಲಿ ಸೇರಿದ್ದೀರಿ. ಬಹುಶಃ ನನಗೆ ಇದನ್ನೆಲ್ಲ ನೋಡಿದ್ರೆ ಇದು ಒಂದು ದಿನ ಅಮೋಘ ವಿದ್ಯಾಲಯ ಆಗುತ್ತೇನೋ ಅನ್ನುವಂಥ, ಅಮೋಘ ವಿಶ್ವವಿದ್ಯಾಲಯ ಆಗುತ್ತೇನೋ ಅನ್ನುವಂಥ ಒಂದು ಭರವಸೆ ಬರುವಂತ ರೀತಿ. ಅದಕ್ಕೆ ಬಂದಗಳೇ ನಾವೆಲ್ಲೋ ಹುಡ್ತೀವಿ, ಎಲ್ಲೋ ಹೋಗ್ತೀವಿ. ನವೋದಯದಲ್ಲಿ ಬಿಹಾರ್ನಲ್ಲಿ, ಉತ್ತರ ಪ್ರದೇಶದಲ್ಲಿ ನವೋದಯ ಕೋಚಿಂಗ್ ಪಡೆದು ಕರ್ನಾಟಕದಲ್ಲಿ ಬಂದು DC-ಗಳಾಗಿದ್ದಾರೆ, SP-ಗಳಾಗಿದ್ದಾರೆ, ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ಒಂದು ಬಳ್ಳಿ ಎಲ್ಲೋ ಹುಟ್ಟಿ ಎಲ್ಲೋ ಚಾಚ್ತಾರೆ. ಹಾಗೆ ವಿದ್ಯೆ ಅನ್ನೋದು ಹಾಗೇನೆ, ಅದು ಹುಟ್ಟಿರುವಂತ ಕ್ಷೇತ್ರದಲ್ಲಿನೇ, ಹುಟ್ಟಿರುವಂತ ನಾಡಿನಲ್ಲಿನೇ ಅದು ಪ್ರತಿಫಲ ಕೊಡಬೇಕಂತ ಅನ್ನೋದಿಲ್ಲ. ಎಲ್ಲೋ ಪ್ರತಿಫಲ, ಎಲ್ಲೋ ಅದರ ಸೇವೆ ಸಿಗ್ತದೆ. ಎಲ್ಲಿ ಹುಟ್ಟಿ ಎಲ್ಲಿ ಚಾಚಾದು, ಎಲ್ಲಿ ಹುಟ್ಟಿ ಎಲ್ಲಿ ಚಾಚಾದು, ಕಾಶಿಲಿಂಗ ಕಾಶಿಲಿಂಗ, ಎಲ್ಲಿ ಹುಟ್ಟಿ ಎಲ್ಲಿ ಚಾಚಾದು, ಒಗಟಿನರ್ಥ ನಿನಗ ಹೊಲದಾದು, ಕೆರಿ ಮೇಲೆ ಮರ ಹುಟ್ಟಾದೆ, ಕೆರಿ ಮೇಲೆ ಮರ ಹುಟ್ಟಾದೆ, ಆ ಮರದ ಮೇಲೆ ಗುಬ್ಬಿ ಒಂದು ಗೂಡು ಕಟ್ಟಾದೆ, ಎಲ್ಲಿ ಹುಟ್ಟಿ ಎಲ್ಲಿ ಚಾಚಾದು, ಎಲ್ಲಿ ಹುಟ್ಟಿ ಎಲ್ಲಿ ಚಾಚಾದು, ಮೈಲಾರ ಲಿಂಗ, ಎಲ್ಲಿ ಹುಟ್ಟಿ ಎಲ್ಲಿ ಚಾಚಾದು, ಹಂಪಿಲಿಂಗ, ಎಲ್ಲಿ ಹುಟ್ಟಿ ಎಲ್ಲಿ ಚಾಚಾದು, ಒಗಟಿನರ್ಥ ನಿನಗ ಹೊಡೆದಾದ. ಹಾಗಾಗಿ ಮಗು ಎಲ್ಲಿ ಹುಟ್ಟುತ್ತದೋ, ಎಲ್ಲಿ ಬೆಳೀತದೋ, ಎಲ್ಲಿ ತನ್ನ ಪ್ರತಿಭೆಯನ್ನು ಹರಡ್ತದೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಿಮ್ಮ ಮಕ್ಕಳನ್ನ ನೀವು ಯಾವುದೇ ಅಷ್ಟೊಂದು ಅತಿಯಾದ ನಿರೀಕ್ಷೆ ಇಟ್ಕೊಳ್ದೇನೆ, ನಮಗೆ ಒಂದು ಪಾಲಕರಿಗೆ ಒಂದು ಭಾವನೆ ಇರ್ತದಂದ್ರೆ, ನಾನು ಇಂಜಿನಿಯರ್ ಆಗಿಲ್ಲ, ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಿಲ್ಲ, ನಾನು ಇಂಜಿನಿಯರ್ ಆಗಬೇಕು, ನನ್ನ ಮಗಳು ಡಾಕ್ಟರ್ ಆಗಿಲ್ಲ, ನಾನು ಡಾಕ್ಟರ್ ಆಗಿಲ್ಲ, ನನ್ನ ಮಗಳು ಡಾಕ್ಟರ್ ಆಗಬೇಕು, ನನ್ನ ಮಗ ಡಾಕ್ಟರ್ ಆಗಬೇಕು, ನನಗಂತೂ DC ಆಗಕ್ಕಾಗಲಿಲ್ಲ, ನನ್ನ ಮಗ DC ಆಗಬೇಕು. ಎಲ್ಲ ಒತ್ತಡಗಳನ್ನು ಮಕ್ಕಳ ಮೇಲೆ ಹೇರ್ತೀವಿ. ಅಷ್ಟೊಂದು ಒತ್ತಡ ಇರೋದ ಅವಶ್ಯಕತೆ ಇಲ್ಲ. ಏನ್ ಕೂಡುದು, ಯಾಕೆ ಏರಿ ಕೂಡುದಂದ್ರೆ ಅವ್ರ ಶಕ್ತಿ ಸಾಮರ್ಥ್ಯ. ನಾವೆಲ್ಲ ನನಗಾಗಲಾರ್ದನ್ನ ಎಲ್ಲ ಮಕ್ಕಳಿಂದ ಆಗಬೇಕು ಅನ್ನೋಂಥ ಬಯಕೆ ಬೇಡ. ಅದಕ್ಕಾಗಿ ಅವರ ಆಸಕ್ತಿಗೆ ಅನುಗುಣವಾಗಿ ಓದಿಸುವಂತ, ಕಲಿಸುವಂತ ಒಂದು ಸಾಮಾನ್ಯ ಜ್ಞಾನವನ್ನ ನಾವು ರೂಢಿಸಿಕೊಳ್ಳೋಣ. ಇದು ಎಲ್ಲ ಪಾಲಕರಿಗೆ ನಾನು ದಯವಿಟ್ಟು ವಿನಂತಿ ಮಾಡ್ತಾ ಇದ್ದೇನೆ. ಇದು ಮಕ್ಕಳ ಮೇಲೆ, ಅವರ ಬುದ್ಧಿಮತ್ತೆಯ ಮೇಲೆ ನೀವು ಹೇರೋದು ಬೇಡ. ಹಂಗೆ ಹೇರಿಕೆ ಮಾಡಿದರೆ ಮಕ್ಕಳು ಡಿಪ್ರೆಸ್ಗೆ ಹೋಗ್ತಾರೆ. ನೀವೇನು ಅನ್ಕೊಂಡಿದ್ರೆ ಅದ್ರ ಕ್ವೈಟ್ ಅಪಾಸಿಟ್ ಆಗ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ನೀವು ಯಾರು ಹೇರಬಾರ್ದು ಮಕ್ಕಳಿಗೆ. ಆಗ ನೀವು ಆ ಥರ ನಡ್ಕೋತೀರಿ ಅಂತ ಹೇಳ್ದ. ವಿದ್ಯೆ ಭಾಳಷ್ಟು ಬದುಕಿನಲ್ಲಿ ಭಾಳ ಮುಖ್ಯ. ಸರ್ವಜ್ಞ ಏನು ಹೇಳಿದ್ದಾನೆ, ಇನ್ನಿತರ ಪಂಡಿತರು ಏನು ಹೇಳಿದ್ದಾರೆ, ವಿದ್ವಾಂಸರು ಹೇಳಿದ್ದಾರೆ ಅಂತ ಎಲ್ಲ ನಿಮ್ಗೆ ಗೊತ್ತಿದೆ. ನೀವೆಲ್ಲ ಪ್ರಜ್ಞಾವಂತ ಪೇರೆಂಟ್ಸ್. ನೀವು ಮಕ್ಕಳನ್ನು ನವೋದಯ ಕಚೇರಿ ಅಂದರೆ ಪ್ರಜ್ಞಾವಂತರು. ನೀವು ಇಷ್ಟು ಜನ ಸೇರಿ
ಇವತ್ತು ನವೋದಯ ಕೋಚಿಂಗು ಮತ್ತಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಕ್ಕಳನ್ನು ಅಡಿ ಮಾಡ್ತಾ ಇದ್ದೀರಿ. ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ. ಅವರೇನೆಲ್ಲ ಆಗಲಿ, DC ಆಗಲಿ, AC ಆಗಲಿ, ತಹಶೀಲ್ದಾರ್ ಆಗಲಿ, ಏನೇ ಆಗಲಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಮನುಷ್ಯರಾಗಲಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಸರ್